ವಿಭೂತಿ ಹಚ್ಕೊಂಡ್ರೆ ಓಡ್ ಬರ್ತೀಯಾ? ಎಲ್ಲ ಸಿದ್ದು ಮೊನ್ನೆ ಕಲ್ಯಾಣದ ಅಪ್ಪಾಜಿ ಏನ್ ಹೇಳಕ್ ಗುಣ ಅದೇ ನಿನಗ? ಮುಂಜಾನೆ ಎದ್ದ ಕೂಡ್ಲೆ ಕೈಕಾಲು ಮುಖ ತೊಳ್ಕೊಂಡು ಭಸ್ಮ ಅಂತ ವಿಭೂತಿ ಹಚ್ಕೊಂಡ್ರೆ ಎಷ್ಟು ಪಾಪ ಹೋಗುತ್ತಂತ. ವಿಭೂತಿ ಹಚ್ಚಿದವರ ಮಾರಿ ನೋಡ್ರ ಎಷ್ಟು ಲಾಭ ಆಗುತ್ತಂತ. ಅಷ್ಟಾದ್ರೂ ಮಾಡಕ್ ಹೋಡಿ, ಇಲ್ಲಾಂದ್ರೆ ಮನೆಗೆ ಬರ್ಬೇಡ. ಈಗ ಹೆಂಗ್ ಮಾಡ್ಲಪ್ಪ? ನಮ್ಮವ್ವ ಬಾಳ ಸಿಡ್ನಾಕಿ. ಹಿಂಗ್ ಮಾಡ್ತೀನಿ. ನಮ್ಮ ಮನೆ ಅದ್ರಿಗೆ ಕುಂಬಾರ ಗುಂಡಣ್ಣ ಅವರ ಮನೆ ಇದೆ. ಅವ್ರು ಮುಂಜಾನೆ ತಕ್ಷಣ ವಿದ್ಯುತ್ ಹಚ್ಕೊಂಡು ಬರ್ತಾರ. ಅವ್ರು ಮುಂಜಾನೆ ಹೋಗಿದ್ರಾಯ್ತು, ಇಲ್ಲಾಂದ್ರೆ ನಮ್ಮ ಅವ್ವ ಭಾಳ ಇರ್ತಾಳ. ಹಿಂಗೆ ಮಾಡ್ತೀನಿ. ಇದೊಂದು ಮಾನವ ಜಗತ್ತಿಗೆ ಧರ್ಮಗುರು ಬಸವಣ್ಣನವರು ಕೊಟ್ಟ ದಿವ್ಯ ಮಂತ್ರ. ಮಾಡುವ ಮಾಟದಲ್ಲಿ ಲಿಂಗದ ಕೂಡಲಿದ್ದರೆ ಅದುವೇ ಕೈಲಾಸ. ಅದೊಂದು ಅನುಭವಿಸುವ ದಿವ್ಯ ಆನಂದ. ಜಗಜ್ಯೋತಿ ಬಸವಣ್ಣನವರು ಬರಲಿದ್ದರೆ ನಮ್ಮಂತ ಶ್ರಮಜೀವಿಗಳನ್ನು ಯಾರು ಕೇಳಬೇಕು? ಕಲ್ಯಾಣದ ಅನುಭವ ಮಂಡಲ ಬಂದರೆ ಅದೊಂದು ಶ್ರಮಜೀವಿಗಳ ಒಕ್ಕೂಟ. ಕಾಯಕ ದಾಸೋಹ ಧರ್ಮಗುರು ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಿಸಿದ ಎರಡು ಕಣ್ಣುಗಳು. ಆಹಾ, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ನಿಚ್ಚ ವಿಭೂತಿ ಹಚ್ಚಿದ ಮುಖವನ್ನು ನೋಡುವುದು ನಮ್ಮ ಪ್ರೇಮ. ಕಲ್ಯಾಣದಲ್ಲಿ ಚಂದ್ರು ಒಬ್ರು ಹೇಳ್ಯಾರಂತ, ವಿಭೂತಿ ಹಚ್ಚಿದ ಮುಖವನ್ನು ನೋಡಿದ್ರೆ ಎಷ್ಟೋ ಲಾಭ ಅಂತ. ಈಗ ಹೆಂಗ್ ಮಾಡ್ಲಪ್ಪ? ಅವರು ಹೊರಟ ಮಂಟಲ್ಲ ಹೋಗಿರ್ತಾರ. ನಾನು ಅದಕ್ಕೆ ಹೋಗ್ತೀನಿ. ಮುಂಜನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ, ಹರ್ಯಾಡಿ ಮಣ್ಣ ತುಳಿದಾನ. ಆರಂಭವ ಮಾಡುವುದೇ ಗುರುಪೂಜೆ. ಆಹಾ, ಇದೆಂತಹ ಮರವಾಣಿ! ಆರಂಭವ ಮಾಡುವುದೇ ಗುರುಪೂಜೆ. ಬಸವ ಬಸವ, ಇದೇನು ಇಲ್ಲಿ ಒಂದು ಸಣ್ಣ ಮಣ್ಣಿನ ಗಡಿಗೆ ಇದೆಯಲ್ಲ? ಇದರ ಬಾಯನ್ನು ಭದ್ರವಾಗಿ ಮುಚ್ಚಲಾಗಿದೆ. ಒಡೆದು ನೋಡೋಣ. ಇದೇನು? ಇದರ ತುಂಬೆಲ್ಲ ಬಂಗಾರ ಬೆಳ್ಳಿಯ ಕಟ್ಟುಗಳಿವೆಯಲ್ಲ? ನೋಡ್ದೆ. ಏ ಸಿದ್ದು ನಿಲ್ಲೋ! ಏ ಸಿದ್ದು, ಏ ಸಿದ್ದು ನಿಲ್ಲೋ! ಏ ಸಿದ್ದು, ನೀನು ಹಾಗೆ ಓಡಿದ್ರೆ ಬಸವಣ್ಣ ನಾನೇ. ಏ ಸಿದ್ದು, ಏನ್ ನೋಡ್ದೆ? ಅಣ್ಣ, ನೀವು ಹಚ್ಚಿರೋ ಬೂಟಿ ನೋಡುವುದು ನಮ್ಮ ನೇಮ. ಇಲ್ಲಿ ತಡವಾಗಿ ಎದ್ದರಿಂದ ಇಲ್ಲಿಗೆ ಬರಬೇಕಾಯ್ತು. ಇದೋ ಸಿದ್ದು, ಕೆಲವನ್ನು ನಿನಗೆ ಕೊಡುವ. ಇದರ ತುಂಬೆಲ್ಲ ಬಂಗಾರ ಬೆಳ್ಳಿಯ ಕಟ್ಟಿಗಳಿವೆ. ಇಲ್ಲೋ ಸಿದ್ದು, ನೀನು ಜಾಣನಾಗಬೇಕು. ತಾಯಿ ಮಾತನ್ನು ಮೀರಬೇಡ. ದಿನನಿತ್ಯವೂ ಜಳಕವನ್ನು ಮಾಡಬೇಕು. ಕೊರಳಲ್ಲಿ ಲಿಂಗ ರುದ್ರಾಕ್ಷಿಯನ್ನು ಧರಿಸಿ ನಿನ್ನ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಆಯ್ತು, ನಾನು ನಿನಗೆ ಎಲ್ಲವನ್ನೂ ಕಲಿಸಿಕೊಡುವೆ. ನನಗೆ ಅಗತ್ಯವಿಲ್ಲ. ನನಗೆ ದೇವದನ ಕಾಯಲಿದೆ, ಹೋಗ್ತೀನಲ್ಲ. ಕಾಲಚಕ್ರ ಉರುಳಿದಂತೆ ನಿಸರ್ಗದಲ್ಲಿ ಎಂತಹ ಬದಲಾವಣೆಯಾಗುತ್ತಿದೆ ಅಲ್ಲ? ಯಾವ ಶತಮಾನತೆಗಳಿಗೆ ತಾನು ಮಣ್ಣಿನ ಮಧ್ಯದಲ್ಲಿ ಬೆರೆಯುವಂತೆ ರಕ್ಷಿಸಿದ ಈ ಬಂಗಾರವನ್ನು. ಅದಕ್ಕೆ ಅಪ್ಪ ಬಸವಣ್ಣನವರು ಈ ರೀತಿ ಹೇಳಿದ್ದಾರೆ, ಮಣ್ಣ ಮಡಿಕೆ ಮಣ್ಣಾಗಲು ಕ್ರಿಯೆ ಹೇಳಿದು ಎಂದು ಅವನು ಶರಣ ಎಂದು ಹೆಚ್ಚಿಸಿದ್ದಾರೆ. ಸಮಯ ಬಹಳವಾಯಿತು. ಅಯ್ಯೋ ಅಯ್ಯೋ, ಯಾರಾದ್ರೂ ಬನ್ನಿ, ಪಾಪಿನೊಂದಿಗೆ ಶಿಲಾಡಿ ಮಾಡೋದಕ್ಕೆ ಬಂದಿದ್ದಾನೆ. ಅಯ್ಯೋ ದೇವರೇ, ಯಾರಾದ್ರೂ ಬನ್ನಿ. ಇದೇನು? ಒಂದು ಹೆಣ್ಣು ಮಗಳ ಪ್ರಾಣವನ್ನು ಉಳಿಸಬೇಕು. ಇದೇನು? ಯಾವನು ದುಷ್ಟ ಕಾಮಕನು ಅವಳ ಶಿಲಾಹರಣವನ್ನು ಮಾಡುತ್ತಿದ್ದಾನೆ. ಬಂದೆ ಬಂದೆ ತಾಯಿ, ಬಂದೆ ತಾಯಿ. ಹೊಲದಲ್ಲಿ ಕಾಯಕ ಮಾಡುವ ಒಕ್ಕಲಿಗ ಮುದ್ದಣ್ಣನವರೇ, ಕುರುಬ ಗಲ್ಲಾಳವರೇ, ಬೇಗನೆ ಬನ್ನಿ. ಅವಳ ಮಾನವನ್ನು ಉಳಿಸಿರಿ, ಪ್ರಾಣವನ್ನು ಕಾಪಾಡಿ. ಬನ್ನಿ, ಬನ್ನಿರಿ. ಬಂದೆ ಬಂದೆ.
ವರ್ಷ ಮಳೆಗಾಲ ಕಡಿಮೆಯಾಗಿ ಕೆರೆ ಹಳ್ಳ ಒಣಗಿ ದನ ಕುರಿ ಪಶು ಪಕ್ಷಿಗಳನ್ನು ಬರುತ್ತದೆ ಬಹಳ ಕಷ್ಟ. ಓಹೋ ಬನ್ನಿ ಬಹಳ ಜನ ಈ ಕಡೆ ಹೊಂಟಿರಿ. ಏನ್ ಮಾಡೋದಪ್ಪ ಬೆಂಕಿ ಅಂತ ಬಿಸಿಲು ಅಂತ ಕುಂಬಾರ ಗುಂಡಣ್ಣವ್ರ ಮನೆಗೆ ಹೋಗಿ ಗಡಿಗೆ ಮಡಿಕೆ ರಂಜಾನಿಗೆ ತತ್ರಾಣಿ ತಂದು ತಂಪಾದ ನಿಂತ್ಕೊಂಡು ನಿವಾಳಿಸ್ಕೋಬೇಕಂತ ಬರ್ತೀವಿ. ಒಟ್ಟ ಅನ್ನ ಇಲ್ಲ ಅಂದ್ರು ತಂಪಾದ ನಿಲ್ಲಾದ್ರು ಬೇಕು ನೋಡ್ರಿ. ಅಲ್ಲೇ ಬಸವಣ್ಣ ಅಪ್ಪನವರ ಕೈಯಾಗ ತಯಾರಾಗ್ಯಾರ. ಯಾರಿಗೆ ಹೆಸರು ಇರುವವರೆಗ ಯಾರಿಗೆ ಹೆಸರು ಸೂರ್ಯಚಂದ್ರ ಇರುವವರೆಗ ಉರಿವಂಗವನ್ನ ಉಂಡ ಮಾಡ್ಯಾರ. ಓಹೋ ಬನ್ನಿ ಗುಂಡೇನವರನ್ನು ಕಾಣೋಣ. ಅದಕ್ಕ ಕುಂಬಾರ ಗುಂಡೇನವರು ಮಾಡ್ತಾ ಗಡಿಗೆ ಒಳಗಿನ ನೀರು ಕುಡಿದರೆ ಮೈ ಒಳಗಿನ ರೋಗಗಳು ವಾಸಾಗುತ್ತವಂತ ಎಲ್ಲರೂ ಆಡ್ಕೋತಾರ. ಚೇಚಿ ಅವರಣ್ಣಿ ಚೇತಲದೇವಿ ಹರಿದಾಸಂಡಿದ್ದಾಳ್ರಿ ಬಂತ ಬಂದಿಲ್ಲ ಪೂಜೆ ಕೊಡ್ತಾಳ. ಒಳ್ಳಾಗ ಲಿಂಗ ಕೊಡ್ರಿ ನನಗೆ ವಿಭೂತಿ ಕೊಡ್ರಿ ದಿನಾಲು ಲಿಂಗ ಪೂಜೆ ಮಾಡ್ಕೊಳಂತ ಇಷ್ಟು ಬಾಳ ಹೋಗ್ತಾರ. ಇಲ್ಲ ಕುಂಬಾರ ಗುಂಡೇನವ್ರಿಗೆ ಸತ್ಯ ಅಲ್ಲ. ಅಷ್ಟಕ್ಕೂ ಗಡಿಗೆ ಮಡಿಕೆ ಹಚ್ಚಾಗ್ತಾವ. ಆ ಗಡಿಗೆ ಎಷ್ಟು ಚಂದ ಇರ್ತಾವತಿ. ಅದ್ರ ಮ್ಯಾಗ ಲಿಂಗ ರುದ್ರಾಕ್ಷಿ ಅಷ್ಟಾವನ ಪಂಚಾಚಾರ ಘಟಸ್ಥಳ ಅಂತ ಚಿತ್ರ ಬರ್ತಿರ್ತಾರ. ಬನ್ನಿ ಗುಂಡೇನವರನ್ನು ಕಾಣೋಣ. ಬನ್ನಿ ಬನ್ನಿ ಗಡಿಗೆ ತರೋಣ ಅಣ್ಣನ ನೀರು ಕುಡಿಯೋಣ. ಬೆಂಕಿ ಅಂತ ಬಿಸಿಲು ಹೇಗೆ ನಗಿಕೊಳ್ಳೋಣ. ಲಿಂಗ ಕಟ್ಟೋಣ ತಲೆಗೆ ಭಸ್ಮ ಹಚ್ಚೋಣ. ಬಸವಣ್ಣನ ಕರುಣೆ ಪಡೆದು ಶರಣಾಗೋಣ. ಬನ್ನಿ ಬನ್ನಿ ಗಡಿಗೆ ತರೋಣ ಅಣ್ಣನ ನೀರು ಕುಡಿಯೋಣ. ಶರಣಾರ್ಥಿ ಉದಯದವರಿಗೆ ಬನ್ನಿರಿ ಕುಳಿತುಕೊಳ್ಳಿರಿ. ಕಾಯಕ ಬಹಳ ಜನ ಎಲ್ಲ ಗುರುಬಸಾಪುರನೇ ಕೇಳ್ತಲ್ಲ. ಬೆಳಗಿನಿಂದ ಒಂದು ಸ್ವಲ್ಪ ನೀರು ತಂದು ಕೊಡುವೆಯಾ? ಕುಡಿಯಿರಿ ಅಣ್ಣಂದಿರೆ ನೀರು ತಂಪಾಗಿದೆ. ಬಿಸಿಲು ಬಹಳ. ಆ ಎಷ್ಟು ತಣ್ಣಗೆ ಎಷ್ಟು ತಂಪಾಗೆ ಅಮೃತ ಕುಡಿದಂತೆ. ಶಿವ ಬಿಸಿಲಿನ ತಾಪಲ್ಲ ಆಡೋಯ್ತಲ್ಲಪ್ಪ. ಬಹಳ ಉಪಕಾರ ಮಾಡಿದ ತಾಯಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಅಡುಗೆ ಬಹಳ ರುಚಿ ಶುಚಿ, ಯಾವ ರೋಗಾದಿಗಳು ಬರುವಂತವಿಲ್ಲ ಎಂದು ವೈದ್ಯ ಸಂಗಣ ಶರಣರು ಹೇಳುತ್ತಾರೆ. ಹೌದು ಹೌದು. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಮಣ್ಣಿನ ಮುಚ್ಚಳದಲ್ಲಿ ಊಟ ಮಾಡುತ್ತೇವೆ. ಆ ಮಗಿನಲ್ಲಿ ನೀರು ಕುಡಿಯುತ್ತೇವೆ. ಗುಂಡಣ್ಣ ನಾವೀಗ ಬರುವುದು ಅದಕ್ಕಾಗಿ. ನಮಗೆ ಗಡಿಗೆ ಮಡಿಕೆ ಮುಚ್ಚಳ ಮಗಿ ಎಲ್ಲಾ ಕೊಡ್ಬೇಕು ನೋಡೋಣ. ಇನ್ನ 4 ದಿನ ತಡಿಬೇಕಪ್ಪ. ಯಾಕಂದ್ರ ಮಣ್ಣಿನ ದಿನ ಕಲ್ಯಾಣ ಮಾವನ್ ಬೇಕಂದ ಹಡಪದಪ್ಪನ ಶರಣರು ಇದ್ದು ಎಲ್ಲವನ್ನೂ ಬರೀತಾರೆ. ಅಂದ ತುಂಬದಲ್ರಿ ಗುಂಡಣ್ಣ. ಅವು ಹಸಿ ಗಡಿಗೆಗಳು ಇನ್ನೂ ಸುತ್ತಿಲ್ಲ. ಹೌದಂದ್ರೆ ಅವು ಹಸಿ ಗಡಿಗಳು. ಅವಕ್ಕಿನ್ನೂ ಅಗ್ನಿ ಕುಟವಿಲ್ಲ ಸುಟ್ಟಿಲ್ಲ. ಅವು ಯಾವ ಕೆಲಸಕ್ಕೂ ಉಪಯೋಗಿಲ್ಲ, ಬರೀ ಕೆಸರಷ್ಟೇ. ಇದರಂತೆ ಯಾವ ಸಂಸ್ಕಾರವಿಲ್ಲದ ಮನುಷ್ಯರು ಕೂಡ ಹಸಿ ಗಡಿಗಳು ಇದ್ದಂತೆ. ಹಾಗಾದ್ರೆ ನಾವೆಲ್ಲರೂ ಹಸಿ ಗಡಿಗಳೇ. ನಮ್ಮಲ್ಲಿ ಶಾಂತಿ ಸಮಾಧಾನ ಇಲ್ಲ. ನಿಮ್ಮಂತಹ ಶರಣರ ಮಾತು ನಮ್ಮೊಳಗೆ ನಿಲ್ಲುವುದಿಲ್ಲ. ಶುಚಿ ಗಟ್ಟಿ ಮಾಡಿಬಿಟ್ಟಣ್ಣ. ಅಣ್ಣಂದಿರೆ ಅದಕ್ಕೆ ಮನಸ್ಸು ಹದಗೊಳ್ಳಬೇಕಾಗುತ್ತದೆ. ಅದರ ಮಣ್ಣಲ್ಲದೆ ಮಡಿಕೆಲಾಗಲಾರದು. ಬೇರೆ ಬೇರೆ ನರಕ ಕಟ್ಟಿದಲ್ಲ ನಾನಲ್ಲ ಬಲ್ಲೆ ನಾನು ಸಿದ್ದೇಶ್ವರ. ಹೌದೇನಂದ್ರೆ ಇದಂತ ಅವತ್ತಿನ ಕೇಳಿದ್ರೆ ಅನ್ನಂದ್ರೆ ಅದ ಮಡಿಕೆಗಳನ್ನು ತಯಾರಿಸಲು ಹದ ಮಣ್ಣು ಬೇಕು. ಅದರಲ್ಲಿ ಒಂದು ಸಣ್ಣ ಕಲ್ಲಿದ್ದರೂ ಸಾಕು. ಬೆಂಕಿಯಲ್ಲಿಟ್ಟಾಗ ಒಡೆದು ಗಡಿಗೆಗಳನ್ನೆಲ್ಲ ಹಾಳು ಮಾಡುತ್ತದೆ. ಅದರಂತೆ ಒಂದು ಮನಸ್ಸಿನಲ್ಲಿ ಒಂದು ಸಣ್ಣ ಆಸೆ ಮೂಡಿದರೂ ಸಾಕು, ಅದು ಹೆಮ್ಮರವಾಗಿ ಬೆಳೆದು ಮನಸ್ಸಿನ ತತ್ವವನ್ನೇ ಹಾಳು ಮಾಡುತ್ತದೆ. ಎಂತ ತಪ್ಪು ಹೇಳಿದಪ್ಪ. ಅವ್ವ ಆಸೆ ಎಂಬುದು ಕಿಶಂಚಿದ್ದಂಗ ಬಿಡ್ರಿ. ಅಣ್ಣಂದಿರೆ ಇಷ್ಟಲಿಂಗ ಸಂಸ್ಕಾರ ಹೊಂದಿದ ನಂತರ ಕೆಟ್ಟ ಜನರ ಸಹವಾಸ ಮಾಡಬಾರದು. ಒಂದು ವೇಳೆ ಮಾಡಿದರೆ ನರಕ ಅಂದರೆ ತುಂಬ ತಪ್ಪಿದಲ್ಲ. ಕುಂಭೇಶ್ವರಲಿಂಗದ ಸಾಕ್ಷಿಯಾಗಿ ಎಚ್ಚರವಿರಲಿ ಅಣ್ಣಂದಿರೆ. ನೋಡಿ ಏನಂದ್ರೆ ಈ ದೇಹ ಎಂಬುದು ಒಂದು ಸಣ್ಣ ಕುಂಭ ಗಡಿಗೆ ಇದ್ದಂತೆ. ಇದರೊಳಗೆ ಈಶ್ವರನಿದ್ದಾನೆ. ಇದನ್ನು ನಾವು ಅರಿತುಕೊಳ್ಳಬೇಕು. ದೇಹ ಭಾವವನ್ನು ಸುಟ್ಟಾಗ ನಾವೇ ಸಾಕ್ಷಾತ್ ಕುಂಭೇಶ್ವರ. ಅದರ ಜನನ ಮರಣ ಚಕ್ರದ ಮೇಲೆ ಕುಂಭ ತಯಾರಾಗುತ್ತದೆ. ಅದನ್ನು ಹಾಗೆಯೇ ಬಿಟ್ಟರೆ ಅದು ಅಲ್ಲಿಯೇ ಬೆರೆತು ಹೋಗುತ್ತದೆ. ಆಗ ನಾವೆಲ್ಲರೂ ಸ್ವತಃ ಕುಂಭೇಶ್ವರ. ಬಂಧುಗಳೇ, ಈಗ ನಾವೆಲ್ಲರೂ ಬಿಜ್ಜಳ ದೇವನ ಆಸ್ಥಾನಕ್ಕೆ ಹೋಗಬೇಕಾಗಿದೆ. ಗುರುದೇವ ಬಸವಣ್ಣನವರು ಹೇಳಿ ಕಳುಹಿಸಿದ್ದಾರೆ. ಅಲ್ಲಿ ಹೋದರೆ ಗುರುದೇವನ ಕರುಣೆಯಾಗುತ್ತದೆ. ಹಾಗಾದ್ರೆ ನಡ್ರಿ ನಾವು ಬರ್ತೀವಿ. ಅವರು ಬಸವನ ಕರುಣೆಯನ್ನು ಪಡೆದು ಪುನೀತರಾಗುತ್ತೇವೆ. ನಡ್ರಿ ಹೋಗೋಣ. ಪ್ರಧಾನಮಂತ್ರಿ ಬಸವಣ್ಣನವರೇ, ಮೊನ್ನೆ ದಿನ ಮಹಾನುಭಾವಿಗಳಾದ ಮಾದರ ಚನ್ಯಣ್ಣವರು ಮಂಡಿಸಿದ ಅವಚನ ಅದೆಷ್ಟೋ ಮಾರ್ಮಿಕವಾಯಿತು. ಒಬ್ಬ ವ್ಯಕ್ತಿ
ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ಎಂದು ಎಷ್ಟು ಬಿಡಿಬಿಡಿಯಾಗಿ ಚಿಕ್ಕ ಮಕ್ಕಳಿಗೂ ತಿಳಿಯುವಂತೆ ಹೇಳಿದರಲ್ಲ, ನಮಗೆ ಬಹಳ ಸಂತಸವಾಯಿತು. ಹೌದು ಮಹಾರಾಜರೇ, ಅಂತೆಯೇ ಅವರು ಲಿಂಗಾಯತ ಧರ್ಮದ ಮೂಲ ಪುರುಷರು. ದೋಹಾರ ತಕ್ಕಯ್ಯ, ಮಾದಾರ ಧೂಳಯ್ಯ, ಸಮಗಾರ ನಡಯ್ಯ, ಮೂರಿಯ ಚಂದಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗಾರ ಚೌಡಯ್ಯ ಇವರೆಲ್ಲರೂ ಶರಣ ಪ್ರಮುಖರು. ಬಸವಣ್ಣನವರೇ, ನೀವು ಸ್ಥಾಪಿಸಿರುವ ಲಿಂಗಾಯತ ಧರ್ಮದಲ್ಲಿ ಜಾತಿವೇಲಿ ಎಂದು ಕರೀತೀರಿ, ಅದು ಒಪ್ಪೋಣ. ಆದರೆ ಅವರು ಇಷ್ಟಲಿಂಗಧಾರಗಳಾಗಿಯೂ ಅವರ ತಮ್ಮ ಮೊದಲ ಉದ್ಯೋಗಗಳಾದ ಚರ್ಮಗಾರಿಕೆ, ಕ್ಷೌರ ಮಾಡುವ ಮತ್ತು ಬೀದಿ ಕಸ ಗುಡಿಸುವ ಮುಂತಾದ ಕಿರು ಕಾರ್ಯಗಳನ್ನು ಮಾಡಬಹುದೇ? ಆಹಾ, ನಾವಿದ ಪ್ರಶ್ನೆ ಕೇಳ್ತೇವೆ ಪ್ರಭುಗಳೇ, ಸರಿಯಾಗಿ ಪ್ರಶ್ನೆ ಆಗಿದೆ. ಛೇ ಪ್ರಭುಗಳೇ, ಮುಂದಿನ ದಿನ ನೋಡುವ ಆ ಇನ್ನ ದೃಶ್ಯವನ್ನು ಬಾಯಿಂದ ಎಳಲಿಕ್ಕೆ ಎಸ್ಕಿ ಬರುತ್ತದೆ. ಕೊರಳಿಗೆ ಲಿಂಗ, ರುದ್ರಾಕ್ಷಿ, ಹಣೆ ತುಂಬ ಬತ್ತಿ ಇಟ್ಟುಕೊಂಡು ಒಂದು ಸಂತದನ ಹೊತ್ತುಕೊಂಡು ನೋಡುವ ಆ ಕಣ್ಣು ಮುಚ್ಚಿ ತೂತು ನೋಡಬಾರದು ಆ ಪಾಪನ. ಪ್ರಭುಗಳೇ, ಅತಿ ಕೇಳು ದರ್ಜೆ ನಿನ್ನ ಕೆಲಸ ಮಾಡಲಿಲ್ಲ. ಲಿಂಗವನ್ನು ಕಟ್ಟಿದರೆ ಅವರ ಮೇಲೆ ಜಾತಿಯಾಗಬಹುದೇ? ಮೇಲು ಜಾತಿಯವರಾಗುವುದಿಲ್ಲ ಮಂಚಣ್ಣನವರೇ, ಶ್ರೇಷ್ಠ ಧರ್ಮದವರಾಗುತ್ತಾರೆ. ಜಾತಿ ಬೇರೆ, ಧರ್ಮ ಬೇರೆ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಾತಿವಿಲ್ಲ, ಎಲ್ಲಿ ಜಾತಿವಿದೆಯೋ ಅಲ್ಲಿ ಧರ್ಮವಿಲ್ಲ. ಧರ್ಮವು ಜ್ಯೋತಿ, ಜಾತಿಯು ಕತ್ತಲೆ. ಜಾತಿಯ ಕತ್ತಲೆಯನ್ನು ಕಳುವುದೇ ಧರ್ಮ. ಕುಲ ಉಂಟೆ ಲಿಂಗವಿದ್ದಡೆಯಲ್ಲಿ, ಕುಲ ಉಂಟೆ ಜಂಗಮವಿದ್ದಡೆಯಲ್ಲಿ. ಆಹಾ, ಎಂತ ಮಾರಿಕ ಮಾತು! ಬಸವಣ್ಣನ ಒಂದೊಂದು ಮಾತುಗಳು ಬೆಳಕಿನ ಕಿಡಿಗಳಾಗಿವೆ. ಪ್ರಭು ಈ ಬಸವನ ಮಾತಿಗೆ ಮಟ್ಟಿಗೆ ಒಳಗಾಗಬೇಕಿದ್ದ. ಬ್ರಹ್ಮಾಂಡ ಕ್ಷತ್ರಿಯ ವೈಶ್ಯ ಶೂದ್ರ ಮೇಲೆ ಹೇಳುವ ಎಲ್ಲಾ ದೇವರ ಮಾಡಿದ ಶಾಸ್ತ್ರಗಳು ಸಾಧ್ಯ ಇಲ್ಲವೇ ಹೇಳುವುದು. ದೇವರು ಮಾಡಿಲ್ಲ ಪಂಡಿತರೆ. ನಿಮ್ಮಂತ ಮೂರ್ಖ ಬುದ್ಧಿಯ ನಿಮ್ಮಂತ ವಕ್ರ ಬುದ್ಧಿಯ ಮೂರ್ಖರು ಮಾಡಿರುವ ಅನ್ಯಾಯವಿದು. ಅನ್ಯಾಯದ ಫಲವೇ ಎಂದು ಅನ್ಯಾಯವಾಗಿ ಮಾನವ ಕುಲವನ್ನೇ ನಾಶ ಮಾಡುತ್ತದೆ. ಪ್ರಭು ಈ ಕೆಟ್ಟತನವನ್ನು ಶಾಂತ ಮಾಡಿ ಜಾತಿ ರಹಿತ, ಧರ್ಮ ಸಹಿತ, ಸರ್ವ ಸಮಾನತೆಯ ಕಲ್ಯಾಣ ರಾಜ್ಯವನ್ನು ಕಟ್ಟುವುದೇ ನಮ್ಮ ಗುರಿ. ಇಟ್ಟಿಯ ಹಣ ನರಿ ತಿಂದು ಸೃಷ್ಟಿ ತಿರುಗಿತ್ತೆಂಬಂತೆ ಮಟ್ಟಿಯ ನಿಟ್ಟ ಬೀಜರ ಮಾತೇಕೆ? ಹಗಲು ಗಾಣದ ಬಗೆ ಇರುಳಾಯ್ತೆಂದರೆ ಜಗಕ್ಕೆ ಇರುವುದೇ ಮರುಳೆ. ಹೋಮದ ನೇಮದಲ್ಲಿ ಹೋತನ ಕೊಂದು ತಿಂದು ಅನಾಮಿಕರೊಡನಾಡಿ ಎನ್ನುವುದೇನು? ಕೂಡಲ ಸಂಗಮ ದೇವ. ಮಹಾಪ್ರಭುಗಳೇ, ಕುಂಬಾರ ಗುಂಡಯ್ಯನವರು ಮಹಾಮಂತ್ರಿ ಬಸವಣ್ಣನನ್ನು ತಮ್ಮನ್ನು ಕಾಣಬೇಕೆನ್ನುತ್ತಾರೆ. ಏನು ಶರಣರಾದ ಕುಂಬಾರ ಗುಂಡಯ್ಯನವರು ಬರುತ್ತಿದ್ದಾರೆ? ಪ್ರಭುಗಳೇ, ಕುಂಬಾರ ಗುಂಡಯ್ಯನವರವು ಮಹಾನುಭಾವಿಗಳು. ಆಗಲಿ, ಅವರನ್ನು ಬರಲೇ ಹೇಳಿ. ಆಗಲಿ ಪ್ರಭು. ಶರಣಾರ್ಥಿ ಗುರುದೇವ ಬಸವಣ್ಣನವರಿಗೆ, ಬಿಚ್ಚಲ ಪ್ರಭುಗಳಿಗೆ ಶರಣಾರ್ಥಿಗಳು ರಾಜಸಭೆಗೆ ಆಗಮಿಸಿದ ಕಾರಣವೇನು? ಗುರುದೇವ, ನನ್ನ ಕಾಯಕಕ್ಕೆ ಮಣ್ಣನ್ನು ತರಲು ಹೋದ್ವಿ. ನೆಲವನ್ನು ಬಗೆಯುವಾಗ ಈ ಕುಂಭವು ಕಾಣಿಸಿತ್ತು. ಇದನ್ನು ತೆರೆದು ನೋಡಿದರೆ ಇದರ ತುಂಬಾ ಬಂಗಾರದಲ್ಲಿ ಗಟ್ಟಿಗಳಿದ್ದವು. ಇದನ್ನು ಮನೆಗೆ ಕೊಟ್ಟೆ. ಏತಲ ಇದನ್ನು ನೋಡಿ ಎದರಿ ಬಿಟ್ಟಳು. ನನ್ನೆತ್ತಿ ಸಹ ಮಾಡಲಿಲ್ಲ. ಈಗ ಹೇಗೆ ಮಾಡುವುದೆಂದು ನಾನೇ ಸಲಹೆ ಕೇಳಿದಾಗ ಅಪ್ಪ ಬಸವಣ್ಣನವರ ಸಮ್ಮುಖದಲ್ಲಿ ಇತರ ಪ್ರಭುಗಳಿಗೆ ಅರ್ಪಿಸುವುದೆಂದು ತೆಗೆದುಕೊಂಡು ಬಂದಿದ್ದೇವೆ. ತೆಗೆದುಕೊಳ್ಳಿ ಪ್ರಭುಗಳು, ಇದನ್ನು ಸ್ವೀಕರಿಸಬೇಕು. ಆಶ್ಚರ್ಯ, ಪರಮಾಶ್ಚರ್ಯ! ಬಸವಣ್ಣನವರೇ, ಇದಂತಹ ಜಾಗ ಕಾಯಕ ಕುಂಬಾರ ನಮಗೆ ತಂದೊಪ್ಪಿಸಿದ್ದಾರೆ. ಗಡಿಗೆ ತುಂಬಿದ ಬಂಗಾರ. ಈ ಸತಿಪತಿಗಳ ಮುಖಮಂದ್ರೆ ಅದೆಷ್ಟೋ ಗಂಭೀರ. ಇವರ ಭಾವೆಲ್ಲ ಪ್ರಶಾಂತ ಸಾಗರ. ಬಸವಣ್ಣನವರೇ, ಇವರು ಮಾನವರೇ? ಇಲ್ಲ ಪ್ರಭು, ಇವರು ಮಾನವರಲ್ಲ, ಶರಣರು. ಕೂಡಲ ಸಂಗನ ಶರಣರು. ಮರಳಿ ಮಾನವನಾಗಲು ಕಲ್ಯಾಣಿದು. ಹೌದು, ಮನದ ಗುಲಾಮನಾದನು ಮಾನವ. ಮನವನ್ನು ಜಯಿಸಿದವನೇ ಶರಣ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ಈ ಕ್ಷಣ. ಯಾವ ಬಂಗಾರಕ್ಕಾಗಿಯೂ ಮಾನವನ ಮನ ಸೆಳೆಯುವುದು, ಯಾವ ಬಂಗಾರಕ್ಕಾಗಿಯೂ ಕಳ್ಳತನ, ಕೊಲೆ, ಸುಳಿಗೆ ನಡೆಯುವು. ಅಂತ ಬಂಗಾರವನ್ನೇ ಕೈ ಮುಟ್ಟಿ ನೋಡದೆ, ಕಣ್ಣೆತ್ತಿ ನೋಡದೆ ಇರುವ ತಾಯಿಯನ್ನು ಇಂದು ಕಂಡೆ. ಬಸವಣ್ಣ, ಈ ತ್ಯಾಗಿ ಯೋಗಿಗಳಿಗೆ ನನ್ನ ಚಿರ ಭಾವಿಸಬೇಕೆನ್ನಿಸುತ್ತದೆ. ಬೇಡ ಪ್ರಭುಗಳೇ, ನಾವು ತಮ್ಮ ಪ್ರಜೆಗಳು. ಹೌದು, ಪ್ರಜೆಗಳು ನನ್ನ ತಂದೆ ತಾಯಿಗಳು. ಶರಣರೇ, ತಾವೆಂತ ದಯಾಳುಗಳು! ಇದೆಲ್ಲ ಬಸವಣ್ಣನವರ ಕರುಣೆ. ಒಂದು ವೇಳೆ ಹೆಚ್ಚುವರಷ್ಟು ನನ್ನ ಬೇಡ ಎಂಬ ಗುರುವಾಣಿ ನಮಗೆ ದಾರಿ ದೀಪವಾಗಿದೆ. ಬಸವಣ್ಣನವರೇ, ನಾವು ಕಟ್ಟಬೇಕೆಂದಿರುವ ಕಲ್ಯಾಣ ರಾಜ್ಯದ ಮುಂಬೆಳಗಾಗಿ ಗುಂಡಯ್ಯ ಮತ್ತು ಕೇತಲಾದೇವಿ ಅಂತ ಶರಣರು ಪ್ರಕಾಶಿಸುತ್ತಿದ್ದಾರಲ್ಲ. ಕೆಲವು ದಿನಗಳ ಹಿಂದೆ ಬೀದಿ ಕಸ ಗುಡಿಸುವ ಸತ್ತಕ್ಕ ಶರಣರು ಬೀದಿಯಲ್ಲಿ ಬಿದ್ದಿದ್ದ ರತ್ನಾರವನ್ನು ಕೈ ಮುಂದ ಸಹ ಮುಟ್ಟದೆ ಕಸಬುಡಿಯಿಂದಲೇ ದಬ್ಬುತ್ತಾ ತಂದಿದ್ದಾರೆ. ಇದಂತಹ ತ್ಯಾಗಿಗಳ ದರ್ಶನ. ಧನ್ಯ. ಈ ಬಿಜ್ಜಳನ ಜೀವನ ಧನ್ಯವಾಯಿತು. ಇಲ್ಲಿಯ ಸಭೆಯಲ್ಲಿಗೆ ಮುಕ್ತಾಯವಾಗಲಿ. ಆಗಲಿ, ಪ್ರಭುಗಳ ಇಚ್ಛೆ.
ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯಗಾದನೆ ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲ ಲಿಂಗನೆ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಪರಮ ಪ್ರಭುವೆ ನೀ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವಭಯ ತಾರಕ ಬಸವಣ್ಣ ಕಿಂಕರ ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಮಂಕುಮಾನವರ ಮದವನ್ನು ಹರಿಸಿದ ಮಹಾದೇವ ನೀನೇ ಬಸವಣ್ಣ ಅಣುವಿನೊಳಗೆ ನೀ ಅನ್ನುವಣ್ಣ ಮಹದೊಳಗೆ ನೀ ಮಹಾವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೋ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣಾಸತಿ ಲಿಂಗಾಪತಿ ಹರರ ಮಹಾದೇವ ಲೋಕಪೂಜಾ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವೀರ ವೈರಾಗಿ ವಿದೇಕ ಮಹಾದೇವಿಯವರಿಗೆ ಜಯವಾಗಲಿ ಕುಂಬರಯ್ಯ ಕುಂಡನೆಯವರಿಗೆ ಶರಣ ಎಲ್ಲ ಇವತ್ತ ಬಹಳ ಖುಷಿ ಆಯ್ತು. ನಿನ್ನ ಅಡಪದಪ್ಪನಂದ ನಾಟಕ್ಕಿಂತಲೂ ಇದು ಮತ್ತಿಷ್ಟು ಟಾಪ್ ಬಂದದ ಚಲೋ ಬಂದು ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತದ. ಅಜ್ಜಿ ದಿವ್ಯಾಂಜಲಿ ತರಬೇತಿ ತಗೊಂಡು ಬಂದಿತ್ತು ಸಾರ್ಥಕ ಆಯ್ತು. ಈ 1 ವರ್ಷ ಆಗ್ಯದ. ಇನ್ನ 1 ವರ್ಷ ತಗೊಂಡು ಬಂದ್ಮೇಲೆ ಪರ್ಫೆಕ್ಟ್ ಆಯ್ತು ಅಂತ ನಮ್ಗೆಲ್ಲ ಬಹಳ ಖುಷಿ ಆಯ್ತದ. ನೀವೆಲ್ಲ ಆಕ್ಟರ್ ಮಾಡಿದ್ರೆ ರೆಡಿ ಆಗ್ಬೇಕು. ನಾಟಕ ಕಲಿಯಲಕ್ಕ ಅನ್ನೋದಾಗಿ ಕಳಿಸ್ಲಕ್ಕ ರೆಡಿ ಇರ್ತಾರೆ. ಅದಕ್ಕೆ ಬಹಳ ಸಂತೋಷ ಆಗ್ಯದ. ಮಕ್ಕಳು ಬಹಳ ಚಂದ ನಾಟಕ ಮಾಡಿದ್ರು. ಇವತ್ತು ಡ್ರೆಸ್ಸು ಮತ್ತು ಮುಖ ಎಲ್ಲ ನಿಲ್ಸ್ಲತ್ತಾವ. ಚಲೋ ಆಗ್ಯದೆಲ್ಲ. ಪೂಜ್ಯ ಹಬ್ಬಗಳವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರ್ಲಿ. ಇದೇ ರೀತಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಾವು ಪ್ರದರ್ಶನ ಮಾಡುವಂತಾಗಲಿ ಅಂತ ಹೇಳ್ತಾ, ಜೊತೆಗೆ ಇಲ್ಲಿವರೆಗೆ ಬಹಳ ಸುಂದರವಾಗಿ ಈ ಒಂದು ರೂಪಕ ಪ್ರದರ್ಶಿಸಿರುವಂತಹ ಈ ಒಂದು ಎಲ್ಲ ವಿದ್ಯಾರ್ಥಿಗಳ ಬಳಗಕ್ಕೆ ನಮ್ಮ ಚಂದ್ರಕಾಂತ್ ಪಾಟೀಲ್ ಸರ್ ಅವರು ದೃಷ್ಟಿ ಪತ್ರಿಕೆ ಸಂಪಾದಕರು 2,000 ರೂಪಾಯಿ ಒಂದು ಬಹುಮಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಒಂದ್ಸಾರಿ ಚಪ್ಪಾಳೆ ಮೂಲಕ ಅವರಿಗೆ ಶುಭ ಕೋರ್ತಾ, ಅದೇ ರೀತಿ ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ವೀರಣ್ಣ ಕುಂಬಾರ್ ಶಿಕ್ಷಕರು ಸಿಂಧನಕೇರ ಅವರು ಸಹ 500 ರೂಪಾಯಿಯ ಒಂದು ಪ್ರೋತ್ಸಾಹ ಬಹುಮಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸುನೀಲ್ ಕುಮಾರ್ ಹೊನ್ನಾಳೆ ಸರ್ ಅವರು ಕೂಡ ಒಂದು 500 ರೂಪಾಯಿಯ ಒಂದು ಪ್ರೋತ್ಸಾಹ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಶಾಂತಾಬಾಯಿ ವೈಜನಾಥ್ ಕುಂಬಾರ್ ಅವರು ಕುಂಬಾರ ಗುಂಡಯ್ಯನವರ ಪಾತ್ರಕ್ಕೆ 500 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಸೊ ಅವರಿಗೆಲ್ಲರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆಯ ಶುಭ ಹಾರೈಕೆ. ಅದೇ ರೀತಿ ಶಶಿಕಲಾ ಚೊಂಡೆ ಬೀದರ್ ಅವರು ಕೂಡ 500 ರೂಪಾಯಿ ಬಹುಮಾನವನ್ನ ಈ ಒಂದು ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಕೊಟ್ಟಿದ್ದಾರೆ. ತಾವು ಸ್ವೀಕರಿಸಬೇಕಾಗಿದೆ. ಇದರ ಒಂದು ನಿರ್ದೇಶನವನ್ನ ಮಾಡಿರ್ತಕ್ಕಂಥ ಕುಮಾರಿ ದಿವ್ಯಾಂಜಲಿ ಅವರು ತಾವು ಸ್ವೀಕರಿಸಬೇಕು. ಕಾಣಿಕೆಯನ್ನು ನೀಡಿರುವ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಪರಮ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ನಿರ್ದೇಶನವನ್ನ ಮಾಡಿರ್ತಕ್ಕಂಥ ದಿವ್ಯಾಂಜಲಿ ಅವರಿಗೆ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ಸನ್ಮಾನ.
ಪ್ರಸಾದ್ ಮಾಡ್ಕೊಂಡವ್ರು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಕುಂಬಾರಗುಂಡೆಯವರ ಜಯಂತಿಯ ಇದೊಂದು ಶುಭ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಈ ಒಂದು ರೂಪಕದ ಮೂಲಕ ಇನ್ನಷ್ಟು ಅನಂತ ಶರಣಾರ್ಥಿಗಳು. ದಯವಿಟ್ಟು ಇಲ್ಲಿರುವಂತಹ ಎಲ್ಲ ಶರಣ ಸದ್ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತೇವೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಬರುವ ಈಗ ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಬೇಕು.